ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನು ಕೇಳ್ಕೊಳ್ತಾರೋ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ, ನಮಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದಾರ, ಇನ್ನು ಯಾರು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನು ಕೇಳ್ಕೊಳ್ತಾರೋ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮಗೇನು ಆಸೆ ಏನಿಲ್ಲ, ನಮಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನು ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದಾರ, ಇನ್ನು ಯಾರು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.